ಅಹಮದಾಬಾದ್ನಲ್ಲಿ ಭಾರತ ಮತ್ತು ನೆದರ್ಲೆಂಡ್ಸ್ ತಂಡಗಳ ನಡುವೆ ನಡೆದಂತ ಪಂದ್ಯದಲ್ಲಿ ಭಾರತ ನೆದರ್ಲೆಂಡ್ಸ್ ಎದುರು ಒಂದು ಭರ್ಜರಿ ಗೆಲುವನ್ನ ಕಂಡಿದೆ. ಹೀಗೆ ನೆದರ್ಲೆಂಡ್ಸ್ ಎದುರು ಭಾರತ ಒಂದು ಭರ್ಜರಿ ಗೆಲುವನ್ನ ಕಾಣುವುದರ ಮೂಲಕ ಟಿ20 ವರ್ಲ್ಡ್ ಕಪ್ ನ ಲೀಗ್ ಹಂತದ 4 ಪಂದ್ಯಗಳನ್ನ ಕೂಡ ಗೆದ್ದಂತ ಸಾಧನೆಯನ್ನ ಟೀಮ್ ಇಂಡಿಯಾ ಮಾಡಿದೆ. ಇನ್ನು ನೆದರ್ಲೆಂಡ್ಸ್ ತಂಡ ಭಾರತ ಎದುರು ಸೋಲನ್ನ ಕಂಡ ಬಳಿಕ ನೆದರ್ಲೆಂಡ್ಸ್ ತಂಡದ ನಾಯಕ ಸ್ಕಾಟ್ ಎಡ್ವರ್ಡ್ಸ್ ಹೇಳಿದ್ದೇನೆ ಎಂಬುದರ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನ ಸೆಮಿಫೈನಲ್ಗೆ ಯಾವ 4 ತಂಡ ಬರಬಹುದೆಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ ನಲ್ಲಿ ಭಾರತ ಮತ್ತು ನೆದರ್ಲೆಂಡ್ಸ್ ತಂಡಗಳ ನಡುವಿನ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತ ಭಾರತ ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತು. ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಇಳಿದಂತ ಭಾರತ ನಿರ್ದಿಷ್ಟ 20 ಓವರ್ನಲ್ಲಿ 6 ವಿಕೆಟ್ ಅನ್ನ ಕಳೆದುಕೊಂಡು 193 ರನ್ಗಳನ್ನ ಹೊಡೆಯಿತು. ಟೀಮ್ ಇಂಡಿಯಾದ ಪರವಾಗಿ ಶಿವಮ್ ದುಬೆ 31 ಎಸೆತದಲ್ಲಿ 66 ರನ್ ಅನ್ನು ಹೊಡೆದರು. ಇದರಲ್ಲಿ 4 4 ಮತ್ತು 6 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಹಾರ್ದಿಕ್ ಪಾಂಡ್ಯ 21 ಎಸೆತದಲ್ಲಿ 30 ರನ್ ಅನ್ನು ಹೊಡೆದರು. ಇದರಲ್ಲಿ 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಇವರಿಬ್ಬರು ಆಡಿದಂತ ಒಂದು ಭರ್ಜರಿ ಬ್ಯಾಟಿಂಗ್ ಪ್ರದರ್ಶನದಿಂದಾಗಿ ಟೀಮ್ ಇಂಡಿಯಾ ನೆದರ್ಲೆಂಡ್ಸ್ ಎದುರು 193 ರನ್ಗಳ ಒಂದು ಭರ್ಜರಿ ಮೊತ್ತವನ್ನ ಕಲೆ ಹಾಕಿತು. ಇನ್ನು ಗೆಲುವಿಗಾಗಿ 194 ರನ್ಗಳ ಗುರಿಯನ್ನು ಪಡೆದಂತ ನೆದರ್ಲೆಂಡ್ಸ್ ತಂಡ ನಿಗದಿತ 20 ಓವರ್ನಲ್ಲಿ 7 ವಿಕೆಟ್ ಅನ್ನ ಕಳೆದುಕೊಂಡು 176 ರನ್ಗಳನ್ನ ಹೊಡೆಯುವುದರ ಮೂಲಕ ಭಾರತ ಎದುರು 17 ರನ್ಗಳ ಅಂತರದ ಸೋಲನ್ನ ಕಂಡಿತು. ಟೀಮ್ ಇಂಡಿಯಾದ ಪರವಾಗಿ ನೆದರ್ಲೆಂಡ್ಸ್ ಎದುರು ನಡೆದಂತ ಪಂದ್ಯದಲ್ಲಿ ವರುಣ್ ಚಕ್ರವರ್ತಿ ಒಂದು ಭರ್ಜರಿ ಬೌಲಿಂಗ್ ಪ್ರದರ್ಶನವನ್ನು ತೋರುವುದರ ಮೂಲಕ 14 ರನ್ಗಳಿಗೆ 3 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಶಿವಮ್ ದುಬೆ 2 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಭಾರತ ಎದುರು ನಡೆದಂತ ಪಂದ್ಯದಲ್ಲಿ ನೆದರ್ಲೆಂಡ್ಸ್ ತಂಡ ಸೋಲನ್ನ ಕಂಡ ಬಳಿಕ ಮಾತನಾಡಿದಂತ ನೆದರ್ಲೆಂಡ್ಸ್ ತಂಡದ ನಾಯಕ ಸ್ಕಾಟ್ ಎಡ್ವರ್ಡ್ಸ್ ಈ ಬಾರಿಯ ಟಿ20 ವರ್ಲ್ಡ್ ಕಪ್ ನಲ್ಲಿ ಭಾರತ ಎದುರು ಪಂದ್ಯವನ್ನು ಆಡಿದ್ದಕ್ಕೆ ತುಂಬಾನೇ ಖುಷಿ ಇದೆ. ಆರಂಭದಲ್ಲಿ ನಮ್ಮ ಬೌಲರ್ಸ್ಗಳು ಭಾರತ ಎದುರು ಒಂದು ಉತ್ತಮವಾದ ಪ್ರದರ್ಶನ ತೋರುವುದರ ಮೂಲಕ ಮೇಲುಗೈಯನ್ನ ಸಾಧಿಸಿದ್ದರು. ಆದರೆ ಯಾವಾಗ ಶಿವಮ್ ದುಬೆ ಬ್ಯಾಟಿಂಗ್ಗೆ ಬಂದರೋ ಆಗ ಪಂದ್ಯದ ಚಿತ್ರಣವೇ ಬದಲಾಗಿ ಹೋಯಿತು. ನಿಜಕ್ಕೂ ಕೂಡ ಶಿವಮ್ ದುಬೆ ನಮ್ಮ ಎದುರು ಒಂದು ಭರ್ಜರಿಯಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ತೋರಿದರು. ಶಿವಮ್ ದುಬೆಯನ್ನ ಕಟ್ಟಿ ಹಾಕುವುದಕ್ಕೆ ನಮ್ಮ ಬೌಲರ್ಸ್ಗಳಿಗೆ ಸಾಧ್ಯವಾಗಲೇ ಇಲ್ಲ. ಒಂದು ವೇಳೆ ಶಿವಮ್ ದುಬೆಯನ್ನ ಕಟ್ಟಿ ಹಾಕುವಲ್ಲಿ ನಮ್ಮ ಬೌಲರ್ಸ್ಗಳು ಯಶಸ್ಸು ಕಂಡಿದ್ದರೆ ಆಗ ಪಂದ್ಯದ ಚಿತ್ರಣ ಬದಲಾಗಿ ಹೋಗುತ್ತಿತ್ತು ಎನ್ನುವುದು ನನ್ನ ಅನಿಸಿಕೆಯಾಗಿದೆ. ಆದರೆ ಇದಕ್ಕೆ ಆಸ್ಪದ ನೀಡಿದ ನಿಜಕ್ಕೂ ಕೂಡ ಒಂದು ಅಬ್ಬರವಾದಂತಹ ಬ್ಯಾಟಿಂಗ್ ಪ್ರದರ್ಶನವನ್ನ ಶಿವಮ್ ದುಬೆ ತೋರಿದರು. ಇನ್ನು ಟೀಮ್ ಇಂಡಿಯಾ ನಮ್ಮ ಎದುರು ಒಂದು ಉತ್ತಮವಾದ ಬೌಲಿಂಗ್ ಪ್ರದರ್ಶನವನ್ನ ತೋರಿತು. ಅದರಲ್ಲೂ ವರುಣ್ ಚಕ್ರವರ್ತಿಯ ಬೌಲಿಂಗ್ ನಲ್ಲಿ ನಮಗೆ ಆಡುವುದು ತುಂಬಾನೇ ಕಠಿಣವಾಗಿ ಹೋಯಿತು. ವರುಣ್ ಚಕ್ರವರ್ತಿ ನಮ್ಮ ತಂಡದ ಪ್ರಮುಖ 3 ವಿಕೆಟ್ ಅನ್ನು ಪಡೆದುಕೊಂಡು ಭಾರತ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದರು. ನಿಜವೂ ಕೂಡ ಭಾರತ ಎದುರು ಪಂದ್ಯವನ್ನು ಆಡಿದ್ದು ನಮ್ಮ ಆಟಗಾರರಿಗೆ ಖುಷಿಯನ್ನು ನೀಡಿದೆ ಮತ್ತು ನಮ್ಮ ತಂಡದ ಆಟಗಾರರು ಸಾಕಷ್ಟು ಉತ್ತಮ ಅನುಭವವನ್ನು ಪಡೆದಿದ್ದಾರೆ ಎಂಬುದು ನನ್ನ ಅನಿಸಿಕೆಯಾಗಿದೆ. ಈ ಅನುಭವದಿಂದ ಮುಂದಿನ ಟೂರ್ನಮೆಂಟ್ಗಳಲ್ಲಿ ನಮ್ಮ ತಂಡ ಒಂದು ಉತ್ತಮವಾದ ಪ್ರದರ್ಶನವನ್ನು ತೋರುತ್ತಾ ಗಮನವನ್ನು ಹರಿಸುತ್ತದೆ ಎಂಬ ನಿರೀಕ್ಷೆಯಲ್ಲಿ ನಾನಿದ್ದೇನೆ ಎಂಬ ಮಾತನ್ನ ನೆದರ್ಲೆಂಡ್ಸ್ ತಂಡದ ನಾಯಕ ಸ್ಕಾಟ್ ಎಡ್ವರ್ಡ್ಸ್ ಹೇಳಿದ್ದಾರೆ.